ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 31ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಇದು ಮುಗಿದಿದೆ. ಆದ್ದರಿಂದ ಯೇಸು ಆ ಹುಳಿ ರಸವನ್ನು ತೆಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೋಹಾನ 19:30. ನಾವು ವರ್ಷದ ಕೊನೆಯ ದಿನಕ್ಕೆ ಬಂದಿದ್ದೇವೆ, ಅದರ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ದೇವರ ಮಹಾನ್ ಕರುಣೆಯಿಂದ ನಾವು ಈ ವರ್ಷವನ್ನು ವಿಜಯಶಾಲಿಯಾಗಿ ಮುಗಿಸಲು ಸಾಧ್ಯವಾಯಿತು ಮತ್ತು ಹೊಸ ಆಶೀರ್ವಾದಗಳು ಮತ್ತು ಹೊಸ ಅನುಗ್ರಹಗಳು ಹೊಸ ವರ್ಷದಲ್ಲಿ ನಮಗೆ ಕಾಯುತ್ತಿವೆ. ಕರ್ತನಾದ ಯೇಸು ಕ್ರಿಸ್ತನು ಇನ್ನು ಶಿಲುಬೆಯಲ್ಲಿ ನೇತಾಡುತ್ತಿರುವಾಗ ಇದು ಮುಗಿಯಿತು ಎಂದು ವಿಜಯೋತ್ಸವದಿಂದ ಘೋಷಿಸಿದನು. ಶಸ್ತ್ರಚಿಕಿತ್ಸಕರ ಮುಖದಲ್ಲಿ ವಿಜಯದ ನಗುವನ್ನು ನೀವು ನೋಡಿರಬಹುದು. ಒಮ್ಮೆ ಅವರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಪೂರ್ಣಗೊಳಿಸಿ ಮತ್ತು ಆ ರೋಗಿಯ ಜೀವವನ್ನು ಉಳಿಸುತ್ತಾರೆ. ಯುದ್ಧವು ಮುಗಿದಿದೆ ಮತ್ತು ಯುದ್ಧ ಭೂಮಿಯಲ್ಲಿ ಉಗ್ರ ಶತ್ರುಗಳ ಮೇಲೆ ವಿಜಯವಾಗಿದೆ ಎಂದು ರಾಜರು ಸಂತೋಷದಿಂದ ಮತ್ತು ವಿಜಯೋತ್ಸವದಿಂದ ಘೋಷಿಸುವುದನ್ನು ನಾವು ಓದುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕಲ್ವಾರಿಯಲ್ಲಿ ಪಾಪದ ಮೇಲಿನ ನಮ್ಮ ವಿಜಯಕ್ಕಾಗಿ ಎಲ್ಲವನ್ನು ಪೂರ್ಣಗೊಳಿಸಿದನು. ಇದು ಮುಗಿಯಿತು ಎಂದು ವಿಜಯಶಾಲಿಯಾಗಿ ಘೋಷಿಸಿದನು. ಭವ್ಯವಾದ ತಾಜ್ ಮಹಲನ್ನು ರಾಜ ಶಹಜಾನ್ ನಿರ್ಮಿಸಿದನು. ಇಂದು ಇದನ್ನು ಪ್ರಪಂಚದ ಅದ್ಭುತಗಳಲ್ಲಿ ಪರಿಗಣಿಸಲಾಗಿದೆ ಮತ್ತು ಯಾರಾದರೂ ಉಳಿ ಮತ್ತು ಸುತ್ತಿಗೆಯೊಂದಿಗೆ ಬಂದು ತಾಜ್ ಮಹಲನ್ನು ಇನ್ನೂ ಸುಂದರಗೊಳಿಸುವುದಾಗಿ ಹೇಳಿದರೆ ನೀವು ಏನು ಯೋಚಿಸುವಿರಿ? ನೀವು ಖಂಡಿತವಾಗಿ ಹೇಳುವಿರಿ, ಹಲವು ವರ್ಷಗಳ ಕಠಿಣ ಪರಿಶ್ರಮದಿಂದ ಅನೇಕ ಪ್ರಸಿದ್ಧವಾದ ಶಿಲ್ಪಿಗಳು ಇದನ್ನು ಈಗಾಗಲೇ ಸುಂದರವಾಗಿ ರಚಿಸಿದ್ದಾರೆ, ಅದು ಹಾಗೆಯೇ ಇರಲಿ ಎಂದು ಹೇಳುವಿರಿ. ಕರ್ತನಾದ ಯೇಸು ಹೇಳಿದಾಗ ಇದು ಮುಗಿಯಿತು, ಇದರ ಅರ್ಥ ಇದು ಪರಿಪೂರ್ಣವಾಗಿ ಪೂರ್ಣಗೊಂಡಿದೆ ಮತ್ತು ಅದನ್ನು ಮುಗಿಸಲು ಯಾವುದೇ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲ. ಇಡೀ ಮಾನವ ಕುಲದ ಪಾಪಗಳಿಗಾಗಿ ತನ್ನನ್ನು ಅರ್ಪಿಸುವ ಮೂಲಕ ಅವನು ಈಗಾಗಲೇ ಶಿಲುಬೆಯ ಮೇಲೆ ನಮಗೆ ಮೋಕ್ಷವನ್ನು ಸಾಧಿಸಿದ್ದಾನೆ. ಅವನು ಸೈತಾನನ ತಲೆಯನ್ನು ಪುಡಿಮಾಡಿ ವಿಜಯಶಾಲಿಯಾದನು. ಅವನು ಎಲ್ಲ ಶಾಪಗಳನ್ನು ಮುರಿದನು ಮತ್ತು ನಮ್ಮ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸಲು ಅವನು ತನ್ನ ದೇಹದ ಮೇಲೆ ಎಲ್ಲ ಗಾಯಗಳನ್ನು ಹೊಂದಿದನು. ಹೊಸ ಒಡಂಬಡಿಕೆ ಇಲ್ಲದೆ ಹಳೆ ಒಡಂಬಡಿಕೆಯನ್ನು ಪೂರೈಸಲು ಸಾಧ್ಯವಿಲ್ಲ. ಶಿಲುಬೆಯ ಮೇಲಿನ ತ್ಯಾಗವಿಲ್ಲದೆ ಸುವಾರ್ತೆ ಸಾಧ್ಯವಿಲ್ಲ. ಶಿಲುಬೆಯ ಮರಣಕ್ಕೆ ಸಂಬಂಧಿಸಿದ ಎಲ್ಲ ಭವಿಷ್ಯವಾಣಿಗಳು ಕಲ್ವಾರಿಯಲ್ಲಿ ನೆರವೇರಿದವು ಮತ್ತು ಕರ್ತನಾದ ಯೇಸು ಸಾವಿನ ನೋವಿನಿಂದ ಬಿಡುಗಡೆಯಾದನು. ಹಳೆಯ ಒಡಂಬಡಿಕೆಯ ಸಂತನಾದ ದಾವೀದನು ಭವಿಷ್ಯದ ಘಟನೆಯನ್ನು ಎದುರು ನೋಡುತ್ತಿದ್ದನು ಮತ್ತು ಅವನು, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಕೀರ್ತನೆಗಳು 138:8. ಈ ಘಟನೆಯು ಕರ್ತನಾದ ಯೇಸುವಿನ ಶಿಲುಬೆಯ ಮರಣವಾಗಿತ್ತು. ಆದರೆ ಇಂದು ಕರ್ತನು ನಿಮಗೆ ಸಂತೋಷದಿಂದ ಹೇಳುತ್ತಾನೆ, ನನ್ನ ಮಗನೇ, ಎಲ್ಲವೂ ಮುಗಿದಿದೆ. ನಿಮ್ಮೆಲ್ಲ ಆಸೆ ನಿರೀಕ್ಷೆಗಳನ್ನು ಈಡೇರಿಸಿದ್ದೇನೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಹಳೆಯ ವರ್ಷ ಮುಗಿಯಲಿದೆ. ಅದರೊಂದಿಗೆ ನಿಮ್ಮ ಹಳೆಯ ದುಃಖ, ನೋವು, ಕಷ್ಟ, ನಷ್ಟಗಳೆಲ್ಲವೂ ಮುಗಿದು ಹೋಗುತ್ತದೆ. ಹೊಸ ವರ್ಷದಲ್ಲಿ ನೀವು ಹೊಸ ಸಂತೋಷವನ್ನು ಪ್ರವೇಶಿಸುವಿರಿ. ಒಂದರ ಕೊನೆಯಲ್ಲಿ ಮಾತ್ರ ನಾವು ಇನ್ನೊಂದರ ಪ್ರಾರಂಭವನ್ನು
ಹೊಂದಿದ್ದೇವೆ. ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಹಲವು ವರ್ಷಗಳು ಉರುಳಿವೆ ಮತ್ತು ಅನೇಕ ತಲೆಮಾರುಗಳು ಮತ್ತು ನಮ್ಮ ಪೂರ್ವಜರು ನಮ್ಮಿಂದ ಅಗಲಿದ್ದಾರೆ. ಆದರೆ ನಮ್ಮ ಕರ್ತನು ನಮ್ಮೊಂದಿಗಿದ್ದಾನೆ. ಆಮೇನ್, ಹಲ್ಲೆಲೂಯ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೆ. ಕೀರ್ತನೆಗಳು 91. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.